ಶಾಂತಿ. ದಿನಾಂಕ ಆಗಿದೆ 17/7/2020. ಶ್ರೇಷ್ಠರಾಗಬೇಕೆಂದರೆ ನಿತ್ಯವೂ ತಮ್ಮ ಚಾಟನ್ನು ನೋಡಿಕೊಳ್ಳಿ. ಯಾವುದೇ ಕಣ್ಣುಗಳು ಮೋಸ ಮಾಡದಿರಲಿ. ಕಣ್ಣುಗಳು ಬಹಳ ಮೋಸಗಾರನಾಗಿದೆ, ಇದರಿಂದ ಸಂಭಾಲನೆ ಮಾಡಿಕೊಳ್ಳಿ. ನಾಲಿಗೆಯ ರುಚಿಯು ಎಲ್ಲದಕ್ಕಿಂತ ಕೆಟ್ಟ ಅಭ್ಯಾಸವಾಗಿದೆ. ಯಾವುದೇ ಒಳ್ಳೆಯ ಪದಾರ್ಥವನ್ನು ನೋಡಿದರೆ ಮುಚ್ಚಿಟ್ಟುಕೊಂಡು ತಿಂದುಬಿಡುತ್ತಾರೆ. ಮುಚ್ಚಿಟ್ಟುಕೊಳ್ಳುವುದು ಎಂದರೆ ಕಳ್ಳತನವನ್ನು ಮಾಡುವುದು ಸಹ ಅನೇಕರ ಆಗ ತಮಗೆ ತಾವೇ ಶಿಕ್ಷೆ ಕೊಟ್ಟುಕೊಳ್ಳಿ. ಇದು ಮಾಯೆಯ ಮೇಲೆ ಜಯಗಳಿಸುವ ಸೇನೆಯಾಗಿದೆ. ಪ್ರತಿಯೊಬ್ಬರೂ ಮಾಯೆಯಿಂದ ಜಯಗಳಿಸಿ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಬೇಕಾಗಿದೆ. ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಅಲ್ಲಂತೂ ಯಾವುದೇ ವಸ್ತುವಿನ ಪ್ರಾಪ್ತಿಗಳಲ್ಲಿ ತಲೆ ಕೆಡಿಸಿಕೊಳ್ಳಲು ಅಂತಹ ಯಾವುದೇ ಅಪ್ರಾಪ್ತ ವಸ್ತುವಿರುವುದೇ ಇಲ್ಲ. ಸಂಗಮ ಎನ್ನುವ ಶಬ್ದದ ಜೊತೆಗೆ ಪುರುಷೋತ್ತಮ ಶಬ್ದವನ್ನು ಅವಶ್ಯವಾಗಿ ಬರೆಯಿರಿ. ಶಬ್ದಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕು. ತಿಳಿಸುವುದರಲ್ಲಿ ಬಹಳ ಸಹಜವಾಗಿದೆ. ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಹೇಳುತ್ತಾರೆ. ಅವಶ್ಯವಾಗಿ ಭಗವಂತನೇ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಪರಿಶ್ರಮ ಪಡಬೇಕು. ಅಡಿಕೆ ಕದ್ದರೂ ಕಲ್ಲ, ಆನೆ ಕದ್ದರೂ ಕಳ್ಳನೆಂದು ಹೇಳಲಾಗುತ್ತದೆ. ಎಲ್ಲಿಯವರೆಗೆ ನನ್ನ ಹವ್ಯಾಸಗಳಿರುವುದೋ ಅಲ್ಲಿಯವರೆಗೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಇದನ್ನು ಮರೆಯಬೇಡಿ. ಹುಡುಗಾಟಿಕೆ ಮಾಡುವುದರಿಂದ ನಂತರ ಪಶ್ಚಾತ್ತಾಪ ಪಡುವಿರಿ. ಎಂದೂ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗುವುದು. ಮಾಲೆಯ ಮಣಿಯಾಗುವುದರಲ್ಲಿ ಬಹಳ ಪರಿಶ್ರಮವಿದೆ. 8 ರತ್ನಗಳು ಮುಖ್ಯವಾಗಿವೆ. ನವರತ್ನಗಳೆಂದು ಹೇಳುತ್ತಾರೆ. ಒಂದು ತಂದೆಯಾಗಿದ್ದಾರೆ, ಉಳಿದೆಲ್ಲವೂ 8 ಮಣಿಗಳಾಗಿವೆ. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಕರ್ಮೇಂದ್ರಿಯಗಳು ಬಹಳ ಮೋಸ ಮಾಡುತ್ತವೆ. ತಲೆಯ ಮೇಲೆ ಬಹಳ ಪಾಪಗಳು. ದಾನ ಪುಣ್ಯ ಮಾಡಿದರೆ ಪಾಪಗಳು ಕಳೆಯುವುದೆಂದು ಭಕ್ತಿಯಲ್ಲಿಯೂ ತಿಳಿದಿರುತ್ತದೆ. ಸತ್ಯಯುಗದಲ್ಲಿ ಯಾವುದೇ ನಮ್ಮ ಒಬ್ಬರೇ ತಂದೆಯು ಸದ್ಗುರುವೂ ಆಗಿದ್ದಾರೆ. ಮನುಷ್ಯರು ಆಸುರಿ ಮತದಂತೆ ತಂದೆಯನ್ನು ಎಷ್ಟು ತಿರಸ್ಕಾರ ಮಾಡಿದ್ದಾರೆ. ಈಗ ತಂದೆ ಎಲ್ಲರ ಮೇಲೂ ಉಪಕಾರ ಮಾಡುತ್ತಾರೆ. ತಂದೆಯು ಮುಕ್ತಿದಾತ, ಮಾರ್ಗದರ್ಶಕನಾಗಿದ್ದಾರೆ. ಆ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಪುರುಷಾರ್ಥದ ಜೊತೆಗೆ ವಿಕರ್ಮ ಮಾಡಿದ್ದೀರೆಂದರೆ 100 ಪಟ್ಟು ಶಿಕ್ಷೆಯಾಗುವುದು. ಎಷ್ಟು ಸಾಧ್ಯವೋ ಅಷ್ಟು ವಿಕರ್ಮಗಳನ್ನು ಮಾಡಬೇಡಿ. ಇಲ್ಲವಾದರೆ ವಿಕರ್ಮಗಳ ಕಾಟೆಯು ಹೆಚ್ಚುತ್ತಾ ಹೋಗುವುದು. ನೆನಪಿನ ಬಲದಿಂದ ಯಾವುದೇ ಕರ್ಮೇಂದ್ರಿಯಗಳ ಮೋಸದಿಂದ ಪಾರಾಗಬಲ್ಲಿರಿ. ಇದರಲ್ಲಿ ಬಹಳ ಪರಿಶ್ರಮ ಪಡಬೇಕು. ತಂದೆಯ ಆದೇಶದಂತೆ ಕಾಯದಲ್ಲಿ ತಂದು ಚಾರ್ಟನ್ನು ಬರೆಯಿರಿ. ಮುಂದೆ ಹೋದಂತೆ ನಿಮ್ಮ ಮಹಿಮೆಯು ಹೆಚ್ಚುತ್ತಾ ಹೋಗುವುದು. ಈಗಂತೂ ನೀವು ಪೂಜ್ಯ ದೇವತೆಗಳಾಗಲು ಓದುತ್ತೀರಿ. ನಂತರ ಸತ್ಯಯುಗದಲ್ಲಿ ದೇವತೆಗಳಾಗುವಿರಿ. ಈ ರಾಜಧಾನಿಯು ನಮ್ಮಲ್ವಾ ರಾಜ್ಯ ಸ್ಥಾಪನೆಯಾಗುತ್ತಿದೆ. ದಾಸದಾಸಿಯರು ಬೇಕಲ್ಲವೇ? ಆದ್ದರಿಂದ ದಾಸದಾಸಿಯರಾಗುವಂತಹ ಡೀಲ ಪುರುಷಾರ್ಥವನ್ನು ಮಾಡಬಾರದು.